ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಎಲ್ಲರಿಗೂ ನಾಯಕರಾಗಬೇಕು ಅಂತ ಆಸೆ ಇರುತ್ತೆ. ಆದರೆ ಅನೇಕರಿಗೆ ನಾಯಕರಾಗೋದು ಹೇಗೆ ಅನ್ನೋದು ಗೊತ್ತಿರಲ್ಲ. ನಾಯಕರಾಗಬೇಕಾದರೆ ಯಾವುದಾದ್ರೂ ಒಂದು ದೊಡ್ಡ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸಬೇಕು, ತುಂಬ ಹಣವನ್ನು ಉಳಿಸಬೇಕು, ಕಡಿಮೆ ಸಮಯದಲ್ಲಿ ಕೆಲಸ ಮಾಡಬೇಕು, ಹೀಗೆ ಎಷ್ಟೋ ಕಲ್ಪನೆಗಳಿರುತ್ತೆ. ಆದರೆ ನಾಯಕನ ಗುಣವನ್ನು ತೋರಿಸೋದಕ್ಕೆ ಅಷ್ಟು ದೊಡ್ಡ ದೊಡ್ಡ ಕೆಲಸಗಳು ಬೇಕಾಗಿಲ್ಲ ಅನ್ನೋ ಒಂದು ಸೂಕ್ಷ್ಮವನ್ನು ತಿಳಿಸ್ಕೊಡ್ತಾರೆ ನಮಗೆ ರತನ್ ಟಾಟಾ ಅವರು. ರತನ್ ಟಾಟಾ ಆಗ್ತಾನೆ ಸಂಸ್ಥೆಯ ಉಸ್ತುವಾರಿ ತಗೊಂಡಿರ್ತಾರೆ. ಸಂಸ್ಥೆ ತುಂಬ ನಷ್ಟದಲ್ಲಿ ನಡೀತಾ ಇರುತ್ತೆ. ಒಂದು ಸಲ ಮತ್ತೊಂದು ಊರಿನಲ್ಲಿ ಯಾವುದೋ ಒಂದು ಸಭೆ ಇದ್ದ ಕಾರಣ ಎಲ್ಲರೂ ಹೋಗಬೇಕಾಗುತ್ತೆ. ರತನ್ ಟಾಟಾ, ಇತರ ಹಿರಿಯ ಅಧಿಕಾರಿಗಳು, ಹಾಗೆಯೇ ಚಾಲಕ ಎಲ್ಲರೂ ಕೂತ್ಕೊಂಡು ಹೋಗ್ತಾರೆ. ಒಂದಷ್ಟು ದೂರ ಹೋದ ಮೇಲೆ ಪಂಕ್ಚರ್ ಆಗುತ್ತೆ ಕಾರು. ಆಗ ಚಾಲಕ ಹೇಳ್ತಾನೆ, ದಯವಿಟ್ಟು 10 ನಿಮಿಷ ಸಮಯ ಕೊಡಿ, ನಾನು ಚಕ್ರವನ್ನು ಬದಲಾಯಿಸ್ತೇನೆ ಅಂತ. ಅಷ್ಟೇ ಸಾಕು ಅಂತ ಇದ್ದಂಥ ಅಧಿಕಾರಿಗಳೆಲ್ಲ ಕೆಳಗೆ ಇಳಿದು, ಒಬ್ಬ ಸಿಗರೇಟ್ ಸೇದಿದರೆ, ಇನ್ನೊಬ್ಬ ಮೈ ಮುರಿತಾ ಇದ್ದರೆ, ಮತ್ತೊಬ್ಬ ತನಗೆ ತಾನೇ ಗೊಣಗ್ತಾ ಇದ್ದರೆ, ಹೀಗೆ ಒಬ್ಬೊಬ್ಬರು ವಿವಿಧ ಭಂಗಿಗಳಲ್ಲಿ ಅವರು ತಮ್ಮ ದಣಿವು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದರೆ, 10 ನಿಮಿಷ ಅಂತ ಹೇಳಿದಂಥ ಆ ಚಾಲಕ 5 ನಿಮಿಷದಲ್ಲಿ ಈತ ಚಕ್ರವನ್ನು ಬದಲಾಯಿಸಿದ್ನಲ್ಲ, ಹೇಗೆ ಸಾಧ್ಯವಾಯಿತು ಅಂತೆಲ್ಲರೂ ಆಶ್ಚರ್ಯದಿಂದ ನೋಡುವಾಗ ರತನ್ ಟಾಟಾ ಅವರು ಜಾಕ್ ತಗೊಂಡು ಹಿಂದೆ ಬಂದು ಡಿಕ್ಕಿ ತೆಗೆದು ಅದರ ಒಳಗೆ ಇಡ್ತಾ ಇರೋದನ್ನು ನೋಡ್ತಾರೆ. ಅಂದರೆ ಇವರೆಲ್ಲ ಮೈ ಮುರಿತಾ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದರೆ, ರತನ್ ಟಾಟಾ ಅವರು ಮಾತ್ರ ಚಾಲಕ ಒಬ್ಬನೇ ಕಷ್ಟಪಟ್ಟರೆ 10 ನಿಮಿಷ ಆಗ್ಬೋದು, 15 ನಿಮಿಷ ಆಗಬಹುದು, ನಮ್ಮ ಕೈಲಾದ ನೆರವನ್ನು ನೀಡಿದರೆ 5 ನಿಮಿಷ ಆದರೂ ಉಳಿಯುತ್ತಲ್ಲ ಅಂತ ಹೇಳಿ ತಾವೇ ಸ್ವತಃ ನಿಂತ್ಕೊಂಡು ಆ ಚಕ್ರ ಬದಲಾಯಿಸೋದಕ್ಕೆ ನೆರವನ್ನು ಕೊಡ್ತಾರಂತೆ. ಹಾಗಾಗಿ ಆ 5 ನಿಮಿಷದಲ್ಲಿ ಚಕ್ರವನ್ನು ಬದಲಿಸಲಿಕ್ಕೆ ಅವರಿಗೆ ಸಾಧ್ಯವಾಗುತ್ತೆ. ಯಾಕಂದರೆ ಉನ್ನತ ಸ್ಥಾನಕ್ಕೆ ಹೋದ ಮೇಲೆ ಒಂದೊಂದು ನಿಮಿಷವೂ ಸಹ ಅಮೂಲ್ಯವಾದದ್ದು ಅನ್ನೋ ಪ್ರಜ್ಞೆ ನಮಗೆ ಇರಬೇಕಾಗುತ್ತೆ. ಮತ್ತು ಯಾರೂ ಮಾಡದೇ ಇರೋ ಕೆಲಸವನ್ನು ಮುಂದೆ ನಿಂತು ಕಾಲಕ್ಕೆ ಅಥವಾ ಅದಕ್ಕಿಂತ ಮೊದಲೇ ಮಾಡಿ ಮುಗಿಸುವ ಮನೋಭಾವ ಇದೆಯಲ್ಲ, ಇದು ನಾಯಕನಿಗೆ ಅಗತ್ಯವಾಗಿ ಇರಲೇಬೇಕು ಅನ್ನೋದನ್ನು ಒಂದೂ ಮಾತನ್ನು ಆಡದೆ ಮಾಡಿ ತೋರಿಸ್ತಾರೆ ರತನ್ ಟಾಟಾ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಹರೀಶ್ ಜಗದಾರ್ ಅಂತ. ನಾನು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಉಗರ್ಗೋಳ ಗ್ರಾಮದಿಂದ ಬಂದಿದ್ದೇನೆ. ನಾನು ಪ್ರಸ್ತುತ ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಗೆ ಕೆಲಸ ಮಾಡ್ತಿದ್ದೇನೆ. ಹರೀಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಅನಸೂಯ. ನಾನು ಮೈಸೂರಿನಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕ ಓದುವುದು, ಗಿಡಗಳನ್ನು ಬೆಳೆಸುವುದು ಹಾಗೂ ಫೋಟೋಗ್ರಫಿ. ಅನಸೂಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಪ್ರಮೋದ್ ಸಿಂಧೂರ್. ನಾನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಿಂದ ಸತಿ ಗ್ರಾಮದಿಂದ ಬಂದಿದ್ದೇನೆ. ನಾನು ಸಾಫ್ಟ್ವೇರ್ ಇಂಜಿನಿಯರಿಂಗ್ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ. ನನ್ನ ಹವ್ಯಾಸಗಳು ಸ್ಪೋರ್ಟ್ಸು ಮತ್ತು ಮ್ಯೂಸಿಕ್ ಕೇಳುವುದು. ಪ್ರಮೋದ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಕತೆಗಳ ಚಿಲಿಪಿಲಿ ವೆಂಕಟೇಶ್ MT ಬರೆದಂಥ 100 ಕಿರುಗತೆಗಳ ಪುಸ್ತಕ. ಪ್ರಶ್ನೆ. ಮೊದಲ ಪ್ರಶ್ನೆ ಈಗ ಬಂತು. ಅಳಿಯ ಲಿಂಗರಾಜನು ಸುಮಾರು ಎಷ್ಟು ಯಕ್ಷಗಾನ ಪ್ರಸಂಗಗಳನ್ನು ಬರೆದಿದ್ದಾನೆ ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಸುಮಾರು 10,
ಸುಮಾರು 20, ಸುಮಾರು 30, ಸುಮಾರು 40. ಬಸರುತಿ ಉತ್ತರವನ್ನು ಕೊಡಿ. ಮೊದಲಿಗೆ ಅನಸೂಯ, ಆಪ್ಷನ್ 2 20. ಆನಂತರ ಪ್ರಮೋದ್. ಆಯ್ಕೆ 2 ಅಂತಿದ್ದಾರೆ. ಸುಮಾರು 20 ಪ್ರಸಂಗಗಳನ್ನು ಬರೆದಿದ್ದಾನೆ ಅಂತ. ಪ್ರಮೋದ್ ಆಪ್ಷನ್ 1 10. 10 ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಸುಮಾರು 40 ಪ್ರಸಂಗಗಳನ್ನು ಬರೆದಿದ್ದಾನಂತೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಅಳಿಯ ಈತ ಸಾಕಷ್ಟು ಕೃತಿಗಳನ್ನು ರಚಿಸಿದ್ದಾನೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ 2 ಹೆಣ್ಣು ಮಕ್ಕಳು ಇರ್ತಾರೆ. ದೊಡ್ಡ ಪುಟ್ಟ ತಾಯಮ್ಮಣ್ಣಿ, ಚಿಕ್ಕ ಪುಟ್ಟ ತಾಯಮ್ಮಣ್ಣಿ ಅಂತ 2 ಮಕ್ಕಳು. ಈತ ಯಕ್ಷಗಾನಗಳನ್ನು ಬರೆದಿರೋದು ಒಂದು ವಿಶೇಷ. ಪ್ರಭಾವತಿ ಪರಿಣಯ, ಬಬ್ರುವಾಹನ ಕಾಳಗ, ಮಕರಾಂಕ ಸೇನನ ಕತೆ, ಮದಾಲಸ ಪರಿಣಯ, ಹೀಗೆ ಒಂದಷ್ಟು ಯಕ್ಷಗಾನಗಳನ್ನು ಬರೆದಿದ್ದಾನೆ. ಕಾವ್ಯಗಳನ್ನೂ ಬರೆದಿದ್ದಾನೆ. ಆದರೆ ಪಂಡಿತರು ಹೇಳ್ತಾರೆ, ಕಾವ್ಯದ ಗುಣದೃಷ್ಟಿಯಿಂದ ಇವು ಅಷ್ಟು ಶ್ರೇಷ್ಠವಾದದ್ದು ಅಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿರೋ ಕಾರಣ ಈ ಕೃತಿಗಳು ಅಷ್ಟಾಗಿ ಜನಪ್ರಿಯ ಆಗಿಲ್ಲ. ಐತಿಚಂಡ ರಮೇಶ್ ಉತ್ತಪ್ಪ ಅವರು ಕುಶ ಎನ್ನುವ ಆಮೆಯ ಪ್ರೇಮ ಕಥನವನ್ನು ಕುಶಾಕಿ ಕಹಾನಿ ಎನ್ನುವ ಹೆಸರಲ್ಲಿ ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಮೈಸೂರು ಸಂಸ್ಥಾನದಲ್ಲಿ ಇಂಗ್ಲಿಷ್ ಶಿಕ್ಷಣದ ಜೊತೆಯಲ್ಲಿ ಕನ್ನಡ ಶಿಕ್ಷಣಕ್ಕೂ ಒತ್ತನ್ನು ನೀಡಿದ ಮೊದಲ ದಿವಾನರು ಯಾರು? ಆಯ್ಕೆಗಳನ್ನು ನೋಡೋಣ. ಮಿರ್ಜಾ ಇಸ್ಮಾಯಿಲ್, ಎಂ ವಿಶ್ವೇಶ್ವರಯ್ಯ. ಬಜರ್ ಒತ್ತಿದ್ದಾರೆ ಅನಸೂಯ, ಆನಂತರ ಪ್ರಮೋದ್. ಸರ್ ಎಂ ವಿಶ್ವೇಶ್ವರಯ್ಯ. ಹೇಳಿ ಪ್ರಮೋದ್. ಮಿರ್ಜಾ ಇಸ್ಮಾಯಿಲ್ 1. ಆಯ್ಕೆ 3. ರಂಗಚಾರ್ಲು. ಆಯ್ಕೆ 4. ಕೆ ಶೇಷಾದ್ರಿ ಅಯ್ಯರ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ರಂಗಚಾರ್ಲು ಆಗಿತ್ತು. ಮೈಸೂರು ಸಂಸ್ಥಾನದಲ್ಲಿ ಎಲ್ಲರಿಗೂ ಪ್ರಾಥಮಿಕ ಶಿಕ್ಷಣ ದೊರೀಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ಮಹಾರಾಜರು ವ್ಯಕ್ತಪಡಿಸಿದಾಗ ಹೆಚ್ಚಿನ ಜನ ಇಂಗ್ಲೀಷ್ ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಾರೆ. ಯಾಕಂದರೆ ಇಂಗ್ಲೀಷಲ್ಲಿ ಶಿಕ್ಷಣವನ್ನು ಪಡೆದರೆ, ಒಂದು ಪದವಿಯನ್ನು ಗಳಿಸಿದರೆ ಕೆಲಸ ಸುಲಭವಾಗಿ ಸಿಗುತ್ತೆ ಅಂತ ಅವರ ನಂಬಿಕೆಯಾಗಿತ್ತು. ಆದರೆ ಬರೀ ಇಂಗ್ಲೀಷಿನ ಹಿಂದೆ ಬಿದ್ದರೆ ಕನ್ನಡ ಭಾಷೆಯ ಬೆಳವಣಿಗೆ ಹೇಗಾಗಬೇಕೋ ಕಷ್ಟ ಆಗುತ್ತೆ ಅಂತ ಹೇಳಿ ಇಂಗ್ಲೀಷ್ ಶಿಕ್ಷಣದ ಜೊತೆ ಕನ್ನಡ ಶಿಕ್ಷಣವನ್ನು ಒಟ್ಟೊಟ್ಟಿಗೆ ನೀಡುವ ಪ್ರಯತ್ನವನ್ನು ಮೊದಲ ಬಾರಿಗೆ ರಂಗಚಾರ್ಲು ಅವರು ಮಾಡ್ತಾರೆ. ಮುಂದಿನ ಪುಸ್ತಕ ಪರಕಾಯ ಪ್ರವೇಶ. ರಾಧಾಕೃಷ್ಣ ಕಲ್ಚಾರ್ ಅವರು ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಟಿಬೆಟ್ನ ಮೊದಲ ಅರಸ ನ್ಯಾತ್ರಿ ಸೆಂಟೋ ಇವನು ಭಾರತದಿಂದ ಬಂದ ಓರ್ವ ರಾಜಕುಮಾರ. ಇವನು ಯಾವ ರಾಜವಂಶಕ್ಕೆ ಸೇರಿದವನು ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಪಾಂಡವರು, ಕೌರವರು, ಯಾದವರು, ಕದಂಬರು. ಮೊದಲಿಗೆ ಹರೀಶ್, ಆನಂತರ ಅನಸೂಯ. ಆಯ್ಕೆ 3 ಯಾದವರು. ಯಾದವರು. ಹೇಳಿ ಅನಸೂಯ. ಆಯ್ಕೆ 4 ಕದಂಬರು. ಕದಂಬರು. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕೌರವರು ಆಗಿತ್ತು. ಮಹಾಭಾರತದ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಭಾರತದ ಬಹಳಷ್ಟು ರಾಜರು ಭಾಗವಹಿಸಿರ್ತಾರೆ. ಈತ ಕೌರವರ ಕಡೆಗೆ ಸೇರಿದವನಂತೆ. ಆದರೂ ಯುದ್ಧದಲ್ಲಿ ತಾನು ಎಲ್ಲಿ ಸತ್ತು ಹೋಗ್ತೇನೋ, ಈ 18 ಅಕ್ಷೌಹಿಣಿ ಯುದ್ಧದಲ್ಲಿ ನಾನು ಬದುಕೋಕ್ಕೆ ಸಾಧ್ಯವ ಅಂತ ಕೇಳದೆ ಪರಾರಿಯಾಗಿ ಆತ ಟಿಬೇಟಿಗೆ ಹೋಗಿ ಅಲ್ಲಿ ಅರಸನಾದ ಅಂತ ಒಂದು ದಂತಕತೆ. ಮಹಾಭಾರತದಲ್ಲಿ ಇದರ ಬಗ್ಗೆ ಉಲ್ಲೇಖ ಏನೂ ಇಲ್ಲ. ಮುಂದಿನ ಪುಸ್ತಕ ಜೇನು ನೊಣಗಳು ಮತ್ತು ಬೆಳೆ ಉತ್ಪಾದನೆ. ಡಾಕ್ಟರ್ ಡಿ ರಾಜಗೋಪಾಲ್, ಡಾಕ್ಟರ್ ಎನ್ ನಾಗರಾಜ ಅವರು ಬರೆದಂಥ ಪುಸ್ತಕ. ಪ್ರಶ್ನೆ: ರಾಸಾಯನಿಕ ತ್ಯಾಜ್ಯಗಳನ್ನು ಒಳಗೊಂಡ ಮಳೆಯು ಸಸ್ಯಗಳಿಗೆ, ಪ್ರಾಣಿಗಳಿಗೆ ಹಾಗೂ ಕಟ್ಟಡಗಳಿಗೆ ಹಾನಿಯನ್ನುಂಟು ಮಾಡುತ್ತದೆ. ಆ ಮಳೆಯ ಹೆಸರೇನು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಹೇಳಿಮ್ಮ. ಇದು ಆಲಿಕಲ್ ಮಳೆ. ಆಲಿಕಲ್ಲು ಮಳೆ. ಇನ್ಯಾರಾದ್ರು ಉತ್ತರ ಕೊಡ್ತೀರಾ? ಆಯ್ಕೆಗಳು ಕೊಡ್ತೀರಾ? ಆಯ್ಕೆಗಳು: ಆಮ್ಲ ಮಳೆ, ಖನಿಜ ಮಳೆ,
ಲವಣಮಳೆ, ಸ್ಮಾಗ್. ಎರಡನೇದಾಗಿ ಪ್ರಮೋದ್. ಆಮ್ಲಮಳೆ. ಆಮ್ಲಮಳೆ ಆಯ್ಕೆ 1. ಉತ್ತರವನ್ನು ನೋಡೋಣ. ಆಮ್ಲಮಳೆ ಸರಿಯಾದ ಉತ್ತರ. ಜೇನು ನೊಣಗಳು ಮತ್ತು ಬೆಳೆ ಉತ್ಪಾದನೆ ಎನ್ನುವ ಈ ಒಂದು ಪುಸ್ತಕವನ್ನು ಪ್ರಮೋದ್ ಅವರಿಗೆ ಕೊಟ್ಟಿದ್ದೇವೆ. ಮಳೆ ಬರುವಾಗ ವಾತಾವರಣದಲ್ಲಿ ಇರ್ತಕ್ಕಂಥ ಕೆಲವು ಅನಿಲಗಳನ್ನು ತನ್ನಲ್ಲಿ ಸೇರಿಸಿಕೊಂಡು ಕರಗಿಸುತ್ತೆ. ಹಾಗಾಗಿ ಈ ಅಸಹಜ ಅನಿಲಗಳ ಪ್ರಮಾಣ ಹೆಚ್ಚಿದಾಗ ಸ್ವಲ್ಪ ಆಮ್ಲೀಯವಾಗುತ್ತೆ. ಇಂಥದ್ದು ಏನಾದರೂ ತಾಜ್ ಮಹಲ್ ಅಂತ ಕಟ್ಟಡದ ಮೇಲೆ ಬಿದ್ದರೆ ಆ ಆಮ್ಲದ ಪ್ರಭಾವಕ್ಕೆ ಸಿಕ್ಕಿ ಅನೇಕ ಗುಳ್ಳೆಗಳು ಏಳುತ್ತೆ. ಹಾಗೆಯೇ ಗಿಡಗಳಿಗೂ ಪ್ರಾಣಿಗಳಿಗೂ ಇದು ಒಳ್ಳೆಯದಲ್ಲ. ಮಣ್ಣಿನ ಗುಣಮಟ್ಟವೂ ಹಾಳಾಗುತ್ತೆ. ಇದನ್ನು ಆಮ್ಲಮಳೆ ಅಥವಾ ಆ್ಯಸಿಡ್ ರೇನ್ ಅಂತ ಕರೀತಾರೆ. ಮುಂದಿನ ಪುಸ್ತಕ ಶ್ರೀಕಲಾ DS ಬರೆದ ಬಾಳಂತಿ ಪುರಾಣ. ಇದು ಬಾಣಂತನದ ಕಥೆಗಳು ಅಂತ ಹೇಳ್ತಾರೆ. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಮಾ, ಯಾ, ಮೌ, ಅ, ಲಿ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಹರೀಶ್, ಅನಸೂಯ, ಪ್ರಮೋದ್ ಉತ್ತರವನ್ನು ನೋಡೋಣ. ಮಾಗಿಯ ಮೌನದ ಅಲೆಯಲ್ಲಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಹಾರಲಾಗದ ನೊಣ. ಸಂಧ್ಯಾ ಹೊನಗುಂಟೀಕರ್ ಬರೆದಿರುವಂಥ ಪುಸ್ತಕ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 79 ಕೂಡು 61, 79 ಕಳೆ 14, 16 ಗುಣಿಸು 12, 252 ಭಾಗಿಸು 9. ಬಸರುತ್ತಿದ್ದಾರೆ ಹರೀಶ್. 331. 331. ಅನಸೂಯ ಹಾಗೂ ಪ್ರಮೋದ್. ಲೆಕ್ಕ ಪೂರ್ಣವಾಗಿದ್ದರೆ ಬಸರುತ್ತಿ ಉತ್ತರ ಕೊಡಿ. ಇಲ್ಲಾಂದರೆ ಹರೀಶ್ ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ನೋಡಬೇಕಾಗುತ್ತೆ. ಹೇಳಿ ಅನಸೂಯ. 425. 4, 2, 5 ಭಿನ್ನವಾದ ಉತ್ತರ. ಪ್ರಮೋದ್ ಇನ್ನು ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 140, 65, 192, 28 ಎಲ್ಲವನ್ನು ಕೂಡಿದರೆ 425 ಬಂದಿದೆ. ಈ ಉತ್ತರವನ್ನು ಅನಸೂಯ ಅವರು ಕೊಟ್ಟಿದ್ದಾರೆ. ಹಾರಲಾಗದ ನೊಣ ಈ ಒಂದು ಪುಸ್ತಕವನ್ನು ಅನಸೂಯ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ನೀಲಿ ಚುಕ್ಕಿಯ ನೆರಳು. ಮಧುರಾಣಿ HS ಅವರು ಬರೆದ ಕಾವ್ಯದ ಕೃತಿ. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ತೇಜಿಂದರ್ ನಾರಾಯಣ್ ಮಜುಮ್ದಾರ್, ಸುರೇಶ್ ಹರಿಲಾಲ್ ಸೋನಿ,
ಶ್ಯಾಮ್ ಬಿಹಾರಿ ಅಗರ್ವಾಲ್, ವಾಸುದೇವ್ ಕಾಮತ್. ಮೊದಲಿಗೆ ಅನಸೂಯ, ಆನಂತರ ಹರೀಶ್. ಸುರೇಶ್ ಹರಿಲಾಲ್ ಸೋನಿ. ಆಯ್ಕೆ 2. ತಮ್ಮ ಉತ್ತರ ಹರೀಶ್. ಆಯ್ಕೆ 3 ಶ್ಯಾಮ್ ಬಿಹಾರಿ ಅಗರ್ವಾಲ್. ಶ್ಯಾಮ್ ಬಿಹಾರಿ ಅಗರ್ವಾಲ್ ಉತ್ತರವನ್ನು ನೋಡೋಣ. ಶ್ಯಾಮ್ ಬಿಹಾರಿ ಅಗರ್ವಾಲ್ ಉತ್ತರ ಸರಿಯಾಗಿದೆ. ನೀಲಿ ಚುಕ್ಕಿಯ ನೆರಳು ಎನ್ನುವ ಈ ಒಂದು ಪುಸ್ತಕವನ್ನು ಹರೀಶ್ ಅವರಿಗೆ ಕೊಟ್ಟಿದ್ದೇವೆ. ಶ್ಯಾಮ್ ಬಿಹಾರಿ ಅಗರ್ವಾಲ್ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಉತ್ತರ ಪ್ರದೇಶಕ್ಕೆ ಸೇರಿದವರು. ಕಲಾಕ್ಷೇತ್ರದಲ್ಲಿ ಇವರು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಇವರು ಬರೆದಂಥ ಕೃತಿ ಏನಿದೆ ಅದು ಅಪರೂಪದ ವಿಷಯ. ಅದು ಭಾರತೀಯ ಚಿತ್ರಕಲೆಯಲ್ಲಿ ಈ ಅಭಿಜಾತ ಸಾಹಿತ್ಯ ಅಂತ ಏನಿದೆ, ಅದು ರಾಮಾಯಣ ಆಗಬಹುದು, ಮಹಾಭಾರತ ಅಥವಾ ಕಾಳಿದಾಸನ ಕೃತಿಗಳು, ಭಾಸನ ನಾಟಕಗಳು, ಏನು ಬೇಕಾದರೂ ಆಗಬಹುದು. ಆ ಕೃತಿಗಳು ಭಾರತೀಯ ಚಿತ್ರಕಲೆಯ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರಿದೆ ಅನ್ನೋದನ್ನು ಅನೇಕ ಉದಾಹರಣೆಗಳ ಸಮೇತ ಇವರೊಂದು ಗ್ರಂಥವನ್ನು ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ. ಮುಂದಿನ ಪುಸ್ತಕ ಗಾನಯಾನ ಕಾವ್ಯ ಮಿಲನ, ನೆನಪಿನ ಕನ್ನಡಿಯಲ್ಲಿ ಕಂಡ ಮುಖಗಳು, HR ಲೀಲಾವತಿ ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ರಿ, ಹಿ, ಕಂ, ರ, ಮ, ಯ, ದ, ಗಿ. ಬರೆದಿರುತ್ತಿದ್ದಾರೆ ಅನಸೂಯ. ಮರದ ಗಿರಿಯ 6 ಅಕ್ಷರ ಆಯಿತು, ಇನ್ನು 2 ಅಕ್ಷರ ಬೇಕು. ಹಿಂದ ಸಾರಿ ಮರದ ಗಿರಿಯ ಹಿಮ. ಮರದ ಗಿರಿಯ ಹಿಮ ಒಂದೇ ಮಾ ಅಲ್ವಾ ಇರೋದು? ಹರೀಶ್ ಮತ್ತು ಪ್ರಮೋದ್, ಅನಸೂಯ ಸೊಗಸಾದ ಸುಳುಹನ್ನು ಕೊಟ್ಟಿದ್ದಾರೆ. ಅದನ್ನು ಬಳಸ್ಕೊಂಡು ತಾವು ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಬಹುದು. ಉತ್ತರವನ್ನು ನೋಡೋಣ. ಹಿಮಗಿರಿಯ ಕಂದರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ 3 ಪುಸ್ತಕವನ್ನು ಕೊಡುವಂಥ ಕ್ಷಣ ಬಂದಿದೆ. ಪದಬಂಧ ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಒಂದೇ ಕಾಲದಲ್ಲಿ ಇದ್ದವನು, ಮುಂದುಗಡೆಯಲ್ಲಿರುವ, ಉನ್ನತ ವಂಶದ. ಬಜರುತ್ತಿದ್ದಾರೆ ಹರೀಶ್ ಅವರು. ಸಮಕಾಲೀನ. ಉತ್ತರ ಸಮಕಾಲೀನ. ಉತ್ತರವನ್ನು ನೋಡೋಣ. ಸಮಕಾಲೀನ ಉತ್ತರ ಸರಿಯಾಗಿದೆ. ವೇದಗಳಲ್ಲೇನಿದೆ, ಈ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ಮುಂದುಗಡೆಯಲ್ಲಿರುವ. ಅನಸೂಯ, ಪ್ರಮೋದ್ 2 ಉತ್ತರ. ಸಮಕ್ಷ 3 ಉತ್ತರ. ಉನ್ನತ ವಂಶದ. ಮಧ್ಯದ ಅಕ್ಷರ ಲೀ. ಉತ್ತರವನ್ನು ನೋಡೋಣ. ಕುಲೀನ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಹರೀಶ್ ಅವರಿಗೆ ದೊರೀತಾ ಇದೆ. ಸಿದ್ಧವಾಗಿದ್ದೀರಾ? ಎಸ್ ಸರ್. ಮೊದಲ ಪ್ರಶ್ನೆ: ಕಣ್ಣೀರಲ್ಲಿ ಕೈ ತೊಳೆ ಎಂಬ ನುಡಿಗಟ್ಟಿನ ಅರ್ಥವೇನು? ಬುಟ್ಟಿ ಈರುಳ್ಳಿಯನ್ನು ಹೆಚ್ಚು, ತುಂಬ ಕಷ್ಟದಲ್ಲಿರು. ಮುಂದಿನ ಪ್ರಶ್ನೆ: ಬೀಳಲುಗಳನ್ನು ಉಳ್ಳ ಮರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಜಟಿ, ವಟಿ. ಜಟಿ. ಮುಂದಿನ ಪ್ರಶ್ನೆ:
ಮಹಾಭಾರತದಲ್ಲಿ ಮೊತ್ತ ಮೊದಲ ಬಾಣವನ್ನು ಯಾರು ಪ್ರಯೋಗಿಸಿದರು? ಅರ್ಜುನ. ಅರ್ಜುನ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಲೋಕ ತಿಳಿಬೇಕು. ಕೋಶ ಓದಬೇಕು. ಕೋಶ ಓದಬೇಕು. ಕೋಶ ಓದಬೇಕು. ಲೋಕ ತಿಳಿಬೇಕು, ಕೋಶ ಓದಬೇಕು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಯಾವ ಪಥದಲ್ಲಿ ಇದುವರೆಗೂ ಯಾರೂ ನಡೆದಿಲ್ಲ? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ತುಂಬ ಕಷ್ಟದಲ್ಲಿರೋ ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಜಟಿ ಕೊಟ್ಟಿದ್ದೀರಿ ಅಲ್ವಾ? ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ದುಶ್ಯಾಸನ. ಅವನ ಹೆಸರೇ ಹೇಳುತ್ತೆ. ಅಂಕೆಯಲ್ಲಿ ಇಟ್ಕೊಳ್ಳೋಕ್ಕೆ ಆಗದೇ ಇರುವಂಥ ವ್ಯಕ್ತಿ. ಶಾಸನ ಅಂದರೆ ನಿಯಂತ್ರಣದಲ್ಲಿರೋನು, ಹೇಳಿದ ಮಾತು ಕೇಳೋನು. ದುಶ್ಯಾಸನ ಅಂದರೆ ಹೇಳಿದ ಮಾತು ಕೇಳದೇ ಇರೋನು ಅಂತ. ಇನ್ನು ಯುದ್ಧವೇ ಘೋಷಣೆ ಆಗಿರೋಲ್ಲ, ಮೊದಲು ಬಾಣ ಬಿಟ್ಬಿಡ್ತಾನೆ. ನಾಲ್ಕನೇ ಪ್ರಶ್ನೆಗೆ ಲೋಕ ತಿಳಿಬೇಕು, ಲೆಕ್ಕ ಕಲಿಯಬೇಕು. ಐದನೇ ಪ್ರಶ್ನೆಗೆ ಉತ್ತರ ಇದು ಕ್ಷೀರಪಥ, ಮಿಲ್ಕಿ ವೇ. ಇಲ್ಲಿ ಯಾರೂ ನಡೆದಿಲ್ಲ ಅಂತ ಶಬ್ದಗಳ ಜೊತೆ ಆಟ ಆಡಿದ್ದಾರೆ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಅನಸೂಯ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಕಬ್ಬಿಣದ ಕಡಲೆ ಎಂಬ ನುಡಿಗಟ್ಟಿನ ಅರ್ಥವೇನು? ಲೋಹ ವಿಜ್ಞಾನದ ಕಲೆ, ಕಠಿಣವಾಗಿರುವ ವಿಚಾರ. ಕಠಿಣವಾಗಿರುವ ವಿಚಾರ. ಮುಂದಿನ ಪ್ರಶ್ನೆ. ಜಡೆಗಟ್ಟಿದ ಕೂದಲು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಜಟೆ, ಜಡಿ. ಜಟೆ. ಮುಂದಿನ ಪ್ರಶ್ನೆ. ಮಹಾಭಾರತ ಯುದ್ಧದ ಮೊದಲ ದಿನ ಪಾಂಡವರ ಕಡೆ ಸತ್ತ ಪ್ರಮುಖ ಯಾರು? ಮುಂದಿನ ಪ್ರಶ್ನೆ. ದ್ರೋಣಾಚಾರ್ಯ. ದ್ರೋಣಾಚಾರ್ಯರು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ವಂಚಕನಿಗೆ ವಚನವೇಕೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಜೀವಮಾನದಲ್ಲಿ ಒಮ್ಮೆ ಮಾತ್ರ, ಅದೂ ಸತ್ತಾಗ ಧರಾಶಾಯಿಯಾಗುವೆ. ಭಸ್ಮ. 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 ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಕಬ್ಬಿಣದ ಕಡಲೆ, ಕಠಿಣವಾಗಿರುವ ವಿಚಾರ. ಸರಿಯಾಗಿದೆ ಉತ್ತರ. ಮುಂದಿನ ಪ್ರಶ್ನೆ ಜಟೆ. ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಕುಮಾರ ಮೊದಲ ದಿನ ಸಾಯ್ತಾನೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ವಂಚಕನಿಗೆ ಸಂಚು ಕೊಡಬಹುದೇ? ಮೊದಲೇ ಮೋಸಗಾರ, ಅವನಿಗೆ ಐಡಿಯಾ ಕೊಡ್ಬೋದಾ ಹೀಗೆಲ್ಲ ಮೋಸ ಮಾಡಬಹುದು ಅಂತ. ಐದನೇ ಪ್ರಶ್ನೆಗೆ ಉತ್ತರ ಮರ. ಜೀವಮಾನದಲ್ಲಿ ಒಮ್ಮೆ ಮಾತ್ರ, ಅದು ಸತ್ತಾಗ ನೆಲದ ಮೇಲೆ ಮಲಗುತ್ತೆ, ಅಲ್ಲಿವರೆಗೂ ನಿಂತಿರುತ್ತೆ. ಮರ. ವರ್ಡ್ ಅರ್ಥ. ಧರಾಶಾಯ. ಧರಾಶಾಯಿ ಅಂದರೆ ನೆಲಕ್ಕೆ ಒರಗೋದು, ಅಲ್ಲಿವರೆಗೆ ನಿಂತಿರುತ್ತೆ, ಒಂದು ಸಲ ಕೆಳಗೆ ಬೀಳೋಲ್ಲ. ಆದರೆ ಬಿತ್ತು ಅಂದರೆ ಅದು ಸತ್ತಿದೆ ಅಂತ ಅರ್ಥ. 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಪ್ರಮೋದ್ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಕಣ್ಣು ತಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಕಣ್ಣಿಗೆ ಪೆಟ್ಟು ಬೀಳು, ದೃಷ್ಟಿಯಾಗು. ದೃಷ್ಟಿಯಾಗು. ಮುಂದಿನ ಪ್ರಶ್ನೆ. ಯತಿ, ಮುನಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಜತಿ, ಜತು. ಜತಿ. ಮುಂದಿನ ಪ್ರಶ್ನೆ. ಅರ್ಜುನನಿಗೆ ಗಾಂಡೀವ ಧನಸ್ಸು, ಅಕ್ಷಯ ತೂಣೀರವನ್ನು ಯಾರು ನೀಡಿದರು? ದ್ರೋಣಾಚಾರ್ಯರು. 4ನೇ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಶಂಖದ ಹಿಂದೆ ಜಾಗಟೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನೀವು 100ರಲ್ಲಿ 10 ಎಷ್ಟು ಸಲ ಕಳೆಯಬಹುದು? 10 ಸಲ. 10 ಸಲ. 10 ಸಲ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಕಣ್ಣು ತಾಗು, ದೃಷ್ಟಿಯಾಗು. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಜತಿ. ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಅಗ್ನಿ ಕೊಡ್ತಾನೆ. ಉತ್ತರ ಕೊಟ್ಟಿಲ್ಲ. 4ನೇ ಪ್ರಶ್ನೆಗೆ ಉತ್ತರ ಶಂಖದ ಹಿಂದೆ ಜಾಗಟೆ, ತೀರ್ಥದ ಹಿಂದೆ ಪ್ರಸಾದ. ದೇವಸ್ಥಾನಕ್ಕೆ ಹೋಗಿದ್ದರೆ ಇದು ಅನುಭವಕ್ಕೆ ಬಂದಿರುತ್ತೆ. 5ನೇ ಪ್ರಶ್ನೆಗೆ ಒಂದೇ ಸಲ
100ರಲ್ಲಿ 10 ಹೋಗ್ಬಿಟ್ರೆ ಉಳಿದಿರೋದು 90. 90ರಲ್ಲಿ ನೀವು 10 ಕಳೀರಿ ಅಂತ ಕೇಳ್ತಾ ಇಲ್ಲ. 100ರಲ್ಲಿ ಶಬ್ದಗಳ ಜೊತೆ ಆಟ ಇವೆಲ್ಲ. ಪ್ಯಾರಲಲ್ ಥಿಂಕಿಂಗ್ ಅಂತ ಒಂದು ಪರಿಕಲ್ಪನೆ ಉಂಟು. ಕಾರ್ಪೊರೇಟ್ ಕಚೇರಿಗಳಲ್ಲಿ ಇದನ್ನು ಕಲಿಸ್ಕೊಡ್ತಾರೆ ಟ್ರೈನಿಂಗ್ಗಳಲ್ಲಿ. ಹಾಗಾಗಿ ಶಬ್ದಗಳನ್ನು ನೇರವಾದ ಅರ್ಥದಲ್ಲಿ ವಿಶ್ಲೇಷಣೆ ಮಾಡದೆ ವಕ್ರ ರೀತಿಯಲ್ಲೆಲ್ಲ ಆಲೋಚನೆ ಮಾಡಬೇಕು. ಒಂದು ಸಮಸ್ಯೆಗೆ ಒಂದೇ ಪರಿಹಾರ ಅಂತ ಆಲೋಚನೆ ಮಾಡಬಾರ್ದು. ಇದು ಅಧಿಕಾರಿಗಳು ಕಲಿಬೇಕಾದಂಥ ಮೂಲ ವಿಚಾರ. ಹಾಗಾಗಿ ಇಂಥ ಪ್ರಶ್ನೆಗಳನ್ನೆಲ್ಲ ಅವರಿಗೆ ಕೇಳ್ತಾರೆ. ಎಷ್ಟು ಸರಿ ಉತ್ತರ ಆಯಿತು? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಬಂತು. ಹರೀಶ್ ಅವರಿಗೆ ದೊರೀತಾ ಇದೆ 2, 4 ಪುಸ್ತಕಗಳು. ಅನಸೂಯ ಅವರಿಗೆ 3 ಪುಸ್ತಕಗಳು ಹಾಗೂ ಪ್ರಮೋದ್ ಅವರಿಗೆ 3 ಪುಸ್ತಕಗಳು ದೊರೆತಿವೆ. ಮೊದಲಿಗೆ ಹರೀಶ್ ಅವರಿಗೆ 4 ಪುಸ್ತಕಗಳು ದೊರೀತಾ ಇವೆ. ಸ್ವೀಕರಿಸಿ, ಅಭಿನಂದನೆಗಳು. ಅನಸೂಯ ಅವರಿಗೆ 3 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ, ಧನ್ಯವಾದಗಳು. ಪ್ರಮೋದ್ ಅವರಿಗೂ ಸಹ 3 ಪುಸ್ತಕ ದೊರೀತಾ ಇದೆ. ಅಭಿನಂದನೆಗಳು. ಗುಡುಗು ಯಾವಾಗ ಬರುತ್ತೆ? ಇದೆಂಥ ಪ್ರಶ್ನೆ. ಮಳೆ ಬರೋಕ್ಕೆ ಮೊದಲು ಬರುತ್ತೆ. ಇದು ನಮ್ಮೆಲ್ಲರ ಸಾಮಾನ್ಯ ತಿಳುವಳಿಕೆ. ಆದರೆ ಅಪರೂಪಕ್ಕೆ ಮಂಜು ಸುರಿಯೋದಕ್ಕೆ ಮೊದಲೂ ಸಹ ಗುಡುಗು ಕೇಳಿ ಬರುತ್ತಂತೆ. ಇದನ್ನು ಥಂಡರ್ ಸ್ನೋ, ಮಂಜು ಗುಡುಗು ಅಂತ ಕರೀತಾರಂತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.